ಹೌದು ವೀಕ್ಷಕರೇ, ದರ್ಶನ್ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯುವರಾಜ್ ಕುಮಾರ್ ಅಂತಲೇ ಹೇಳ್ಬೋದು. ಯುವ ಸಿನಿಮಾದ ಶೂಟಿಂಗ್ ವೇಳೆ ದರ್ಶನ್ ಅವರು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟು ಅಲ್ಲಿ ಸಂತೋಷ್ ಆನಂದರಾಮ್ ಆಗಿರ್ಬೋದು ಅಥವಾ ಯುವರಾಜ್ ಕುಮಾರ್ ಆಗಿರ್ಬೋದು ಎಲ್ಲರನ್ನೂ ಕೂಡ ಮಾತಾಡಿಸಿ ಒಂದಿಷ್ಟು ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದರು. ಆ ಒಂದು ವಿಚಾರ ನೀವು ಕೂಡ ಹಲವಾರು ಮೀಡಿಯಾಗಳಲ್ಲಿ ನೋಡಿರ್ಬೋದು. ಅದೇ ರೀತಿ ದರ್ಶನ್ ಮತ್ತು ಯುವರಾಜ್ ಕುಮಾರ್ ಅವರ ಸಂಬಂಧ ಒಂದು ಉತ್ತಮರಾಗಿಯೇ ಇದೆ. ಆದರೆ ಕೆಲವು ಕಿಡಿಗೇಡಿಗಳು ಒಂದಿಷ್ಟು ರಾಜ ಕುಟುಂಬದ ಬಗ್ಗೆ ಮತ್ತು ದರ್ಶನ್ ಅವರ ಕುಟುಂಬದ ಬಗ್ಗೆ ಒಂದಿಷ್ಟು ಕೆಟ್ಟ ಕಾಮೆಂಟ್ ಮಾಡೋದು ಅಥವಾ ಅವ್ರ ಜೊತೆ ಸರಿ ಇಲ್ಲ ದರ್ಶನ್ ಅವರು ಅಂತೇಳಿ ಹಲವಾರು ಮೀಡಿಯಾಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಕೂಡ ನೀವು ನೋಡ್ತಾ ಇರ್ಬೋದು. ಆದರೆ ಇಲ್ಲಿ ದೃಷ್ಟಿಕೋನನೇ ಬೇರೆ ಇದೆ. ಯಾಕಂತಂದರೆ ಯುವರಾಜ್ ಕುಮಾರ್ ಅವರು ದರ್ಶನ್ನ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅದು ಯಾವ ರೀತಿ ಅಂತಂದರೆ ಮೀಡಿಯಾ ಮುಂದೆ ಮಾತಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರು ಇಂಡಸ್ಟ್ರಿಗೆ ಬೇಕು, ದರ್ಶನ್ ಅವರು ಇಂಡಸ್ಟ್ರಿ ಇಲ್ಲದೆ ಖಾಲಿಯಾಗಿದೆ ಅಂತಲೇ ಹೇಳಿದರೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ, ನಾವೆಲ್ಲ ಪ್ರಾರ್ಥನೆ ಮಾಡೋಣ. 100% ದರ್ಶನ್ ಅವರು ಕೂಡ ಒಂದಿಷ್ಟು ಒಳ್ಳೆಯದಾಗುತ್ತೆ, ರಿಲೀಸ್ ಆಗಿ ಬರ್ತಾರೆ ಅನ್ನೋ ಒಂದು ಮಾತುಗಳನ್ನು ಯುವರಾಜ್ ಕುಮಾರ್ ಖುದ್ದಾಗಿ ಮೀಡಿಯಾಗಳ ಮುಂದೆ ಹೇಳಿದ್ದಾರೆ, ಖಾಸಗಿ ಚಾನಲ್ ಮುಂದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ಯಾಕಾಗಿ ಅಂತಂದರೆ ದರ್ಶನ್ ಬಗ್ಗೆ ಎಷ್ಟೇ ಟ್ರೋಲ್ ಆಗಿರ್ಬೋದು ಅಥವಾ ಕೆಟ್ಟ ಕಾಮೆಂಟ್ ಆಗಿರ್ಬೋದು, ಈಗಿನ ಮೀಡಿಯಾಗಳು ಕೂಡ ದರ್ಶನ್ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾವೆ ಅಂತಲೇ ಹೇಳ್ಬೋದು. ಆಮೇಲೆ ದರ್ಶನ್ ಹೇಗಾದ್ರೂ ಮಾಡಿ ಒಳಗಡೆ ಇರಲಿ ಅಂತೇಳಿ ಕೆಲವು ರಾಜಕಾರಣ ಕೂಡ ಭಾಳಷ್ಟು ಶತಪ್ರಯತ್ನ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ದರ್ಶನ್ ಅಭಿಮಾನಿಗಳು ನಾವು ಕೂಡ ನಮ್ಮ ಚಾನಲ್ ಕಡೆಯಿಂದ ಶುಭ ಕೋರೋಣ. ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಹಾಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.